ಪ್ರಾಕೃತ ಶಿಶು ಬಭೂವ ಪ್ರಾಕೃತ ಶಿಶು. ನಮ್ಮ ಹಾಗೆ ಆಗಿಬಿಟ್ಟ. ನಮ್ಮ ಹಾಗೆ ಆದ ತತ್ಕ್ಷಣದಲ್ಲಿಯೇ ವಸುದೇವನಿಗೆ ಏನೋ ಒಂದು ಪ್ರೇರಣೆ ಕೊಟ್ಟ. ಇದೇ ಈ ಭಗವಂತ. ಕೂಡಲೇ ಅಲ್ಲಿ ಒಂದು ಬುಟ್ಟಿ ಇತ್ತು. ಆ ಬುಟ್ಟಿಯನ್ನು ಎತ್ತಿಕೊಂಡು ತಂದು ಈ ಮಗುವನ್ನದಲ್ಲಿ ಕೂರಿಸಿ ತಲೆಯಲ್ಲಿ ಹೊತ್ತ. ನೋಡಿ, ಸುರುವಿಗೆ ದೇವಕಿ ದೇವರನ್ನು ಹೊತ್ತದ್ದು, ಈಗ ವಸುದೇವ ದೇವರನ್ನು ಹೊರಲಿಕ್ಕೆ ಶುರು ಮಾಡಿದ. ಈಗ ನಾವು ಜಾತ್ರೆಯಲ್ಲಿ ಮಾತ್ರ ನೋಡೋದು ದೇವರು ಹೊರುವವರು. ಇವರಿಗೆಲ್ಲ ಮೂಲ ಅಗ್ರಪಂಕ್ತಿಯಲ್ಲಿರುವವರು ವಸುದೇವ ದೇವಕಿಯರು. ದೇವರನ್ನು ಹೊತ್ತ ಬುಟ್ಟಿಯಲ್ಲಿ ಹೊತ್ತುಕೊಂಡು ಅಲ್ಲಿಂದ ಹೇಗೆ ಎಲ್ಲ ಕೈಗೆ ಕೋಳೆಲ್ಲ ಹಾಕಿದೆಲ್ಲ, ಸಂಕೋಲೆ ಬಿಗಿದಿದೆ, ಸೆರೆಮನೆಯ ಬಾಗಿಲು ಹಾಕಲ್ಪಟ್ಟಿದೆ. ಏನು ಮಾಡುವುದು, ಹೋಗುವುದು ಹೇಗೆ? ಎಲ್ಲಿಗೋ ಹೊರಟವ. ಇವನನ್ನು ತಲೆಯಲ್ಲಿ ಹೊತ್ತ ತಕ್ಷಣದಲ್ಲಿ ಅವನ ಕೈಯಲ್ಲಿದ್ದ ಎಲ್ಲ ಆ ಸಂಕೋಲೆಗಳೆಲ್ಲ ಬಿಡಿಸಲ್ಪಟ್ಟು. ನೋಡಿ, ಆಲೋಚನೆ ಮಾಡಿ ನೀವು, ಯಾವಾಗ ನಾವು ದೇವರನ್ನು ಹೊರ್ತೇವೆ ಶರೀರದಲ್ಲಿ, ಈ 5 ದಿವಸ ಮಾತ್ರ ಅಲ್ಲ, ನಮ್ಮ ಜೀವನ ಇಡೀ ನಾವು ಯಾವಾಗ ದೇವರನ್ನು ಹೊರ್ತೇವೆ, ನನ್ನ ಕೃಷ್ಣ ಹೇಳುವಂತಹ ಭಾವ ನಮಗೆ ಯಾವಾಗ ಬರ್ತದೆ, ಆವಾಗ ನಮಗೆ ಕಟ್ಟಲ್ಪಟ್ಟ ಎಲ್ಲ ಸಂಕೋಲೆಗಳು ಬಿಡುತ್ತವೆ. ಎಂತಹ ಕಷ್ಟ ಬಂದರೂ ಕೂಡ ನಿವೃತ್ತಿ ಆಗ್ತದೆ. ಯಾಕೆ? ಸಂಕೋಲೆ ಇಲ್ಲಲ್ಲ. ಎದುರಿರುವಂತಹ ದ್ವಾರ ಉದ್ಘಾಟಿತವಾಗಿ ಬಿಡ್ತದೆ. ಯಾವಾಗ ನಾವು ಕೃಷ್ಣನನ್ನು ಹೊರ್ತೇವೆ, ಆವಾಗ ನಮ್ಮ ಕಣ್ಣ ಮುಂದೆ ಇರುವಂತಹ ಬಾಗಿಲು ಬಿಡಿಸಲ್ಪಡುತ್ತದೆ. ಇದ್ದಕ್ಕಿದ್ದಾಗೆ ಸೆರೆಮನೆಯ ಬಾಗಿಲು ಉದ್ಘಾಟಿತವಾಯಿತು, ತೆರೆಯಲ್ಪಟ್ಟಿತು. ಕತ್ತಲೆ ಹೋಗುವುದು ಹೇಗಪ್ಪ? ಈ ಕೃಷ್ಣನ ಶರೀರದಲ್ಲಿರುವ ಆಭರಣವೇ ಅಲ್ಲಿ ಸೂರ್ಯನ ಪ್ರಕಾಶದ ಹಾಗೆ ದಾರಿ ತೋರಿಸಿತಂತೆ. ಇಲ್ಲದಿದ್ದರೆ ಮಧ್ಯರಾತ್ರಿಯ ಕತ್ತಲು ಕಾಲದಲ್ಲಿ ಹೋಗುವುದೇಗೆ? ಅಲ್ಲಿಂದ ಹೊರಟು ಹೋಗುವಾಗ ವಿಪರೀತ ಮಳೆ. ಆ ಮಳೆಯಲ್ಲಿ ಒದ್ದೆ ಆಗುವುದಲ್ವಾ? ಅದಕ್ಕೋಸ್ಕರ ಈ ಭಗವಂತನ ಹಾಸಿಗೆ ಹಿಂದಿಂದ ಬಂತು. ಯಾರು? ಸಹಸ್ರ ಹೆಡೆಯನ್ನು ಎತ್ತಿ ನನ್ನ ದೇವರು ಒದ್ದೆ ಆಗಬಾರದು ಅಂತ ಹೇಳಿ ಈ ಬುಟ್ಟಿಯ ಮೇಲೆ ವಸುದೇವನಿಗೂ ಸಹಿತವಾಗಿ ಹಿಂದಿನಿಂದ ಕೊಡೆ ಹಿಡಿದಾಗೆ ಹೆಡೆಯನ್ನು ಬಿಚ್ಚಿ ನಿಂತಿದ್ದಾನೆ. ಅವನ ಹಿಂದಿಂದ ಬಂತಂತೆ ಇದು. ಹೌದು, ಮಳೆಗೊದ್ದವರು. ಆ ಮಳೆಯಿಂದಾಗಿ ಯಮುನಾ ನದಿ ಭಯಾನಕವಾಗಿ ಪ್ರವಾಹದ ರೀತಿಯಲ್ಲಿ ಹರಿತಾ ಇದ್ದಾಳೆ. ಭಗವಂತ ಬರ್ತಾ ಇದ್ದಾನೆ, ದಾರಿ ಬಿಡಬೇಕು. ಈ ಪ್ರವಾಹದಲ್ಲಿ ಹೇಗೆ ಹೋಗುವುದು ಅಲ್ವಾ? ರಾಮ ಬಂದು ಲಂಕೆಯ ಇನ್ನೊಂದು ತೀರದಲ್ಲಿ ನಿಂತಾಗ ಸಮುದ್ರವನ್ನು ದಾರಿ ಬಿಟ್ಟು ಕೊಟ್ಟ ಹಾಗೆ ಲಂಕೆಗೆ ಹೋಗುವಾಗ. ಹಾಗೆ ಈ ಭಗವಂತ ಬುಟ್ಟಿಯಲ್ಲಿದ್ದು ವಸುದೇವ ಹೊತ್ತು ಯಮುನಾ ನದಿ ತೀರಕ್ಕೆ ಬಂದ ಕಾಲಕ್ಕೆ ಯಮುನಾ ನದಿ ದಾರಿ ಬಿಟ್ಟಿತಂತೆ. ಅಂತಹ ಪ್ರವಾಹ ಇದ್ರೂ ಕೂಡ ಯೋಗ ನೋಡಿ. ಯಮುನಾ ನದಿಗೆ ಯೋಗ, ವಸುದೇವನಿಗೆ ಯೋಗ, ಆದಿಶೇಷನಿಗೆ ಯೋಗ. ಅಲ್ಲಿಂದ ಮುಂದೆ ದಾಟಿ ಹೋಗಿ ನಂದಗೋಕುಲದ ಒಳಗಡೆ ಪ್ರವೇಶ ಮಾಡ್ತಾನೆ. ಯಾರಿಗೆ ಗೊತ್ತೇ ಇಲ್ಲ ಈ ಆದಿಮಾಯೆ ಎಂತೆಲ್ಲ ಮಾಡಿದಾಳೆ ಅಂತಂದರೆ, ಎಲ್ಲರ ಮನಸ್ಸನ್ನು, ಬುದ್ಧಿಯನ್ನು, ಎಲ್ಲವನ್ನು, ಚಿತ್ತವನ್ನೆಲ್ಲ ಅಪಹರಿಸಿ ಬಿಟ್ಟಿದ್ದಾಳೆ. ಯಾರಿಗೂ ಪ್ರಜ್ಞೆಯೇ ಇಲ್ಲ ಆ ಕಾಲದಲ್ಲಿ. ಅಪಗತ ಸ್ಮೃತಿ, ಗೋಚರವೇ ಇಲ್ಲ ಅಂತ ಹೇಳ್ತೇವಲ್ಲ ನಾವು, ಸತ್ತ ಹಾಗೆ ಅಂತ. ಆ ರೀತಿ ಮಾಡಿಬಿಟ್ಟಿದ್ದಾಳೆ. ಯಾಕೆ? ಈ ನಾಟಕ ಇದು ಯಾರಿಗೂ ಗೊತ್ತಾಗಬಾರ್ದು. ಈ ವಸುದೇವ ಹೋಗಿ ಆ ಮಗುವನ್ನು, ಭಗವಂತನನ್ನು ನಂದಗೋಕುಲದಲ್ಲಿ ಅದೇ ಸಮಯಕ್ಕೆ ಯಶೋದೆಯ ಗರ್ಭದಿಂದ ಆದಿಮಾಯೆ ಹೆಣ್ಣು ಹುಡುಗಿಯಾಗಿ ಹುಟ್ಟಿ ಬಂದಿದ್ದಾಳೆ. ಹೆಣ್ಣು ಕೂಸು, ಅದಾಗಷ್ಟೇ ಹುಟ್ಟಿದ್ದು. ಆ ಬದಿಯಲ್ಲಿ ರೋಹಿಣಿಯ ಗರ್ಭದಿಂದ ಮತ್ತೊಬ್ಬ ಹುಟ್ಟಿದ್ದಾನೆ, ಆದಿಶೇಷನ ಅಂಶ. ಈ ವಸುದೇವ ಈ ಬುಟ್ಟಿಯಲ್ಲಿರುವ ಮಗುವನ್ನು ತೆಕ್ಕೊಂಡು ಹೋಗಿ ಯಶೋದೆಯ ಹಾಸಿಗೆಯಲ್ಲಿ ಇಟ್ಟ.
ಅಲ್ಲಿದ್ದ ಆದಿಮಾಯೆ ಹೆಣ್ಣು ಹುಡುಗಿಯನ್ನು ತೊಟ್ಟ, ಇದನ್ನಲ್ಲಿ ಇಟ್ಟ, ಅದನ್ನು ತೆಕ್ಕೊಂಡು ಬಂದು ದೇವಕಿಯ ಮಡಿಲಿನಲ್ಲಿ ಇತ್ತ ಯಶೋದೆ ತಾನು ಹೆತ್ತಿದ್ದೇನೋ ಇಲ್ವೋ ಅಂತ ಗೊತ್ತಿಲ್ಲ ಅಂತೆ. ಅಂತಹ ಆದಿಮಾಯೆಯ ಕೆಲಸ ನಡೆದಿದೆ ಅಲ್ಲಿ. ಜಾತಂ ಪರಮ ಅಬುದ್ಧ್ಯತ ನತಲ್ಲಿಂಗಂ ಪರಿಶ್ರಾಂತ. ತುಂಬ ಸುಸ್ತಾಗಿ ಮಲಗಿದವಳಿಗೆ ಅವಳ ಎಲ್ಲ ಪ್ರಜ್ಞೆಯನ್ನು ಆದಿಮಾಯೆ ಕಸಿದುಕೊಂಡಿದ್ದಾಳೆ. ಕಸಿದುಕೊಂಡು ತಾನು ಹೋಗಿ ಒಳ ಹೊಕ್ಕಿ ಮತ್ತೆ ಹೊರ ಬಂದದ್ದು. ಹಾಗಾಗಿ ಯಶೋದೆಗೆ ಆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ತಾನು ಹೆತ್ತಿದ್ದೇನೋ ಇಲ್ವೋ ಹೇಳುವಂತಹ ಒಂದು ಪರಿಸ್ಥಿತಿ ಬಂದು ಹೋಗಿದೆ. ಮಾತ್ರ ಅಲ್ಲ, ಅಲ್ಲಿದ್ದ ಎಚ್ಚರಾದ ಕಾಲಕ್ಕೆ ಅಲ್ಲಿದ್ದ ಮಗುವನ್ನು ನೋಡಿ ಅದು ಹೆಣ್ಣು ಮಗುವೋ ಗಂಡು ಮಗುವೋ ಹೇಳುವಂತಹ ಸಂಶಯಕ್ಕೆ ಬಂದು ಬಿಟ್ಟಿದಂತೆ. ಅಂತಹ ಮಾಯೆ. ಇಲ್ಲಿ ದೇವಕಿಯ ಮಡಿಲಲ್ಲಿ ಇಟ್ಟಲ್ಲಿಗೆ ಮೊದಲಿನ ಹಾಗೆ ಅವನ ಕೈಗೆ ಸಂಕೋಲೆ ಬಂತು, ಬಾಗಿಲು ಹಾಕಲ್ಪಡ್ತು. ಹಾಕಲ್ಪಟ್ಟ ಹಾಗೆ ಮತ್ತೆಂಥದ್ದು? ಇದೀಗ ಬಂದದ್ದು ಯಾವುದು ಇಲ್ಲಿಗೆ ಅಲ್ವಾ? ಈಗ ನಾವೆಲ್ಲ ಕಟ್ಟಲ್ಪಟ್ಟಿದ್ದು ಯಾವುದರಿಂದ? ಮಾಯೆಯಿಂದ ಅಲ್ವಾ? ಈ ಮಾಯೆ ಬಿಡ್ಲಿ ನೋಡುವ. ಸಂಕೋಲೆ ಬೇಕಾದರೂ ಸಿಕ್ಲಿಕ್ಕಿಲ್ಲ. ಆ ಮಾಯೆ, ಆ ಹೆಣ್ಣು ಕೂಸು ಬಂದಲ್ಲಿಗೆ ಮತ್ತೆ ಇವನಿಗೆ ಮಾಯೆ ಸಂಕೋಲೆ ಕೈಗೆ ಕಟ್ಟಲ್ಪಡ್ತು. ಸೆರೆಮನೆಯ ಬಾಗಿಲು ಹಾಕಲ್ಪಡ್ತು. ಮತ್ತೆ ಮೂರನೇ ಸ್ಟೆಪ್ ಏನು? ಕೂಗುವುದು ಅಲ್ವಾ? ನಮ್ಮ ಹಾಗೆ ಅಷ್ಟು ಹೊತ್ತಿಗೆ ಆಗುವಾಗ ಕರಾಳ ರಾತ್ರಿ ದೊಡ್ಡಕ್ಕೆ ಅಳುವುದಕ್ಕೆ ಶುರು ಮಾಡ್ತು ಆದಿಮಾಯೆ. ಈ ಹೆಣ್ಣು ಹುಡುಗಿ, ಆ ಕೂಸು ಸ್ತ್ರೀ. ತಥೋ ಬಾಲಧ್ವನಿಂ ಶ್ರುತ್ವ ಗೃಹಪಾಲ ಸಮುತ್ಥಿತ. ಅಲ್ಲಿದ್ದಂತಹ ಸೆರೆಮನೆಯನ್ನು ನೋಡಿಕೊಳ್ಳುವವರು, ಅವರ ಪ್ರಜ್ಞೆಯನ್ನೇ ಕಸಿದುಕೊಂಡಂತಹ ಆದಿಮಾಯೆ ಈಗ ಬಂದು ಅವರ ಹತ್ತಿರ ಸೇರಿಕೊಂಡಾಗ, ಈ ಸೆರೆಮನೆಯಲ್ಲಿ ದೇವಕಿಯ ಬಳಿಯಲ್ಲಿ ಕೂತಾಗ ಮತ್ತೆ ಅವರಿಗೆ ಪುನಃ ಆ ಮಾಯೆ ಆವರಿಸಿತು. ಎಚ್ಚರಾಯಿತು ಈ ಶಿಶುವಿನ ಕೂಗುವನ್ನು ಕೇಳಿದವಾಗ. ಕೂಡಲೇ ದೇವಕಿ ಹೆತ್ತಿದ್ದಾಳೆ 8ನೇ ಮಗು ಅಂತ ಹೇಳಿಕೊಂಡು ನೇರವಾಗಿ ಕಂಸನ ಮನೆಗೆ ಹೋದರು. ಕಂಸನಿಗೆ ಹೇಳಿದರು ಈ ಗೃಹಪಾಲರು. ಕಂಸನಿಗೆ ನಿದ್ದೆ ಹೇಗೂ ಇಲ್ಲ, ಕೆಲವು ದಿವಸ ಆಯಿತು. ಕೂಡಲೇ ಅಲ್ಲಿಂದ ಎದ್ದ. ಮುಂದೆ ಏನು ಅಂತ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು. ಓಂ ಶ್ರೀ ಸಾಯಿರಾಮ್. ಕೃಷ್ಣ ವಾಹಿನಿಯ ಉಗಮವಾಗಿದಷ್ಟೇ, ಹರಿಯಲು ಇನ್ನೂ ಬಾಕಿ ಇದೆ. ಜೊತೆಗೆ ಕೃಷ್ಣನ ಜನ್ಮ ಹೇಗಾಯಿತು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾದಂಥ ಅನುಭವವನ್ನು ಕೊಟ್ಟಿದ್ದಾರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ಕೂಡ ಕೃಷ್ಣನ ಲೀಲೆಗಳನ್ನು ಹೇಳುವವರಿದ್ದಾರೆ. ಕೃಷ್ಣನ ಕಥೆ ಅನ್ನುವಂಥದ್ದು 7 ಸಾಗರಕ್ಕಿಂತಲೂ ಮಿಗಿಲಾಗಿರುವಂಥದ್ದು. ಅದನ್ನು ಕನಿಷ್ಠ ಅವಧಿಯಲ್ಲಿ ಯಾವ ರೀತಿ ತಮಗೆ ಹೇಳಬೇಕು ಅದನ್ನು ಹೇಳುವವರಿದ್ದಾರೆ. ಇದುವರೆಗೆ ಅತ್ಯಂತ ಮನೋಜ್ಞವಾಗಿ ನಮ್ಮ ಮುಂದೆ ಶ್ರೀಕೃಷ್ಣ ಕಥಾವಾಹಿನಿಯ ಆರಂಭದಲ್ಲಿ ನಮಗೆ ನಿರೂಪಿಸಿರುವಂಥ ವೇದಮೂರ್ತಿ ಶ್ರೀ ಕೇಶವ ಭಟ್ ಕೆ ಕಣಾಜೆ ಅವರಿಗೆ ಭಕ್ತಿಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಥೆಯನ್ನು ಶಾಂತ ರೀತಿಯಲ್ಲಿ ಆಲಿಸಿರುವಂಥ ಎಲ್ಲ ಆಡಳಿತ ಮಂಡಳಿಯ ಸದಸ್ಯರುಗಳಿಗೂ, ಶಿಕ್ಷಕ ಬಂಧುಗಳಿಗೂ, ಶಿಕ್ಷಕೇತರ ಬಂಧುಗಳಿಗೂ, ಹಾಗೆ ಪ್ರೀತಿಯ ಮಕ್ಕಳಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಹಾಮಂಗಳಾರತಿಗೆ ಅನುವು ಕೇಳ್ತಾ ಇದ್ದೀನಿ.
ಮಂಗಳಾರತಿಯ ನಂತರ ಎಲ್ಲರೂ ಭೋಜನವನ್ನು ಸ್ವೀಕರಿಸಿ ತೆರಳಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ओम जय जगदीश हरे स्वामी सत्य साई हरे भक्त जना संरक्षक भक्त जना संरक्षक परते महेश्वरा ओम जय जगदीश हरे शशिवदना श्रीकर सर्वा प्राणपते स्वामी सर्वा प्राणपते आश्रित कल्पलतिका आश्रित कल्पलतिका पद्बान्धवा ओम जय जगदीश हरे माता पिता गुरुदेव मो मरेयन्तयो नीवे स्वामी मरेयन्तयो नीवे नाद ब्रह्म जगन्नाथ नाथ ब्रह्म जगन्नाथ नागेन्द्र शयना ओम जय जगदीश हरे ओंकार रूप वो जय शिवम साई महादेवा सत्य साई महादेवा मंगलारति अंधको मंगलारति अंधको मंदर गिरिधारी ओम जय जगदीश हरे नारायण नारायण ओम सत्य नारायण 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 ओम नारायण नारायण ओम सत्य नारायण नारायण ओम सत्य नारायण नारायण ओम जय सद्गुरुदेवा नारायण नारायण ओम सत्य नारायण 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 ओम नारायण नारायण ओम सत्य नारायण नारायण ओम सत्य नारायण नारायण ओम जय सद्गुरुदेवा नारायण नारायण ओम सत्य नारायण 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 ओम नारायण नारायण ओम सत्य नारायण नारायण ओम सत्य नारायण नारायण ओम जय सद्गुरुदेवा शांति 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 समस्तलोकाः सुखिनो भवन्तु समस्तलोकाः सुखिनो भवन्तु समस्तलोकाः सुखिनो भवन्तु ओम शांति शांति शांति। जय बोलो भगवान श्री सत्य साई बाबा जी की।